ಬೆಂಗಳೂರಲ್ಲಿ ಕಳೆದ ನವೆಂಬರ್ 19ರಂದು ನಡೆದಿದ್ದ 7,11,00,000 ATM ವಾಹನ ದರೋಡೆ ಪ್ರಕರಣದಲ್ಲಿ ಮೂಲ ಆರೋಪಿ ತನ್ನದೇ ಹೆಸರಿನ ಇನ್ನೊಬ್ಬನ ಫೋಟೋವನ್ನು ಹರಿಬಿಟ್ಟಂಥ ಪ್ರಕರಣ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ನೋಡಿ, ಕ್ಸೇವಿಯರ್ ಎನ್ನುವ ವ್ಯಕ್ತಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು CMS ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇದರಲ್ಲಿ ನಿಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ. ಇಲ್ಲಿ ಈ ಬ್ಲೂ ಬ್ಲೇಸರಲ್ಲಿ ಅಥವಾ ಬ್ಲೂ ಸೂಟಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ಈ ಹುಡುಗ ನೊಂದ ಹುಡುಗ. ಇವನಿಗೂ ಈ ದರೋಡೆ ಪ್ರಕರಣಕ್ಕೂ ಏನಕ್ಕೇನ ಸಂಬಂಧವೂ ಇಲ್ಲ. ಈ ಹುಡುಗ ಇದರಲ್ಲಿ ಪೂರ್ತಿ ಇನ್ನೋಸೆಂಟು. ಇವನ ತಂದೆ ಇದ್ದಾರಲ್ಲ, ಬಹಳ ನೊಂದುಕೊಂಡು ವಾಹಿನಿಗಳಿಗೆ ಒಂದು ಪತ್ರವನ್ನು ಕಳಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೋಡಿ, ಇವನು ನನ್ನ ಮಗ ಕ್ಸೇವಿಯರ್ ಅಂಥೇಳಿ, ಇವನಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧನೂ ಇಲ್ಲ. ಯಾರು ದರೋಡೆ ಪ್ರಕರಣದಲ್ಲಿ ಆರೋಪಿಯಾಗಿ ಜುಡಿಷಿಯಲ್ ಕಸ್ಟಡಿಲಿದ್ದಾನಲ್ಲ, ಅವನು ಇನ್ನೊಬ್ಬ ಕ್ಸೇವಿಯರ್. ಅವನು ನೋಡಿ, ಇವನು ಅಸಲಿ ಆರೋಪಿ. ಇವನೇನು ಮಾಡಿದ್ದಾನೆ, ಈ ಥರ CMS ವಾಹನ ದರೋಡೆ ಇಂಥ ಕೇಸ್ ಬಂದ ತಕ್ಷಣ ಇಬ್ಬರ ಹೆಸರು ಕ್ಸೇವಿಯರೇ ಇತ್ತಲ್ಲ, ಅದಕ್ಕೇನು ಮಾಡಿಬಿಟ್ಟ, ನನ್ನ ಮಗ ಇನ್ನೋಸೆಂಟ್ ಕ್ಸೇವಿಯರ್ ಇದ್ನಲ್ಲ, ಅವನ ಫೋಟೋವನ್ನು ಕೊಟ್ಟುಬಿಟ್ಟು ಆ ಮೂಲಕ ಅಪಪ್ರಚಾರ ಮಾಡಿದ್ದಾನೆ. ನನ್ನ ಮಗ ನೊಂದು ಆತ್ಮಹತ್ಯೆ ಯತ್ನವನ್ನು ಕೂಡ ಮಾಡಿ ಆಸ್ಪತ್ರೆಯಲ್ಲಿ ಇದ್ದಾನವನು ಅಂಥೇಳಿ ಅವ್ರ ತಂದೆ ಕೇಳ್ಕೊಂಡಿದ್ದಾರೆ. ಇದರಲ್ಲಿ ಈತ ನೊಂದ ಯುವಕ ಕ್ಸೇವಿಯರ್, ಅಸಲಿ ಆರೋಪಿ ಇವನು ಕ್ಸೇವಿಯರ್. CMS ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದದ್ದು ಇವರಿಬ್ಬರೂ ಕೆಲಸ ಮಾಡಿದ್ದಾರೆ ಸಂಸ್ಥೆಯಲ್ಲಿ. ಆದರೆ ಇವನೇನು ಮಾಡ್ತಾನೆ, ಯಾವಾಗ ಸಿಕ್ಕಾಕೊಳ್ತಾನೋ ಅವನ ಹೆಸರು ಕ್ಸೇವಿಯರೇ ಅಲ್ವಾ, ಅವನ ಮೇಲೆ ಬಂದುಬಿಡಲಿ ಅಂತ ಏನು ಮಾಡಿಬಿಡ್ತಾನೆ, ಕ್ಸೇವಿಯರ್ ಎನ್ನುವನ ಫೋಟೋವನ್ನು ಹರಿಬಿಟ್ಬಿಡ್ತಾನೆ. ಇದೀಗ ನೊಂದಂಥ ಕ್ಸೇವಿಯರ್ ಅವರ ತಂದೆ ನನ್ನ ಮಗನಿಗಾದಂಥ ಅನ್ಯಾಯದ ಬಗ್ಗೆ ಕಾನೂನು ಹೋರಾಟವನ್ನು ಶುರು ಮಾಡಿಕೊಂಡಿದ್ದಾರೆ. ತನ್ನ ಮಗನ ಫೋಟೋವನ್ನು ಹರಿಬಿಟ್ಟ ಅಸಲಿ ಆರೋಪಿ ಕ್ಸೇವಿಯರ್ ವಿರುದ್ಧವಾಗಿ ಕಾನೂನು ಕ್ರಮ ಆಗಬೇಕು, CMS ಸಂಸ್ಥೆ ವಿರುದ್ಧವೂ ಒಂದಷ್ಟು ಕ್ರಮಗಳಾಗಬೇಕು, ಅಪಪ್ರಚಾರ ಮಾಡಿದವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಯೂಟ್ಯೂಬಲ್ಲಿ ಪ್ರಸಾರ ಆಗಿಬಿಡುತ್ತೆ, ಅನೇಕರಿಗೆ ಏನಾಗ್ಬಿಡುತ್ತೆ, ಈಗ ಇದ್ರ ತಲೆ ಬುಡ ಗೊತ್ತಿರಲ್ಲ, ಇವನೇ ಮಾಡಿರಬೇಕು ಅಂತ ಆಗಿಬಿಡುತ್ತಲ್ಲ. ಪಾಪ ಈ ಹುಡುಗ ಏನು ಮಾಡ್ತಾನೆ, ಸ್ಯೂಸೈಡ್ ಅಟೆಂಪ್ಟ್ ಕೂಡ ಮಾಡಿಬಿಡ್ತಾನೆ. ಇವನು ನೊಂದು ಬಿಡ್ತಾನೆ. ಇವನು ಅಯ್ಯೋ ಈ ಥರ ಆಗೋಗಿದೆ, ನನಗೆ ಸಂಬಂಧನೇ ಇಲ್ಲ ಇದು ಅಂಥೇಳಿ. ಸೊ ಇದಕ್ಕೆ ತಂದೆ ಇದೀಗ ತೋಡ್ಕೊಂಡಿದ್ದಾರೆ. ಆ ಪತ್ರ ಕೂಡ ನಮ್ಮ ಬಳಿ ಇದೆ, TV5 ಆ ಪತ್ರ ಕೂಡ ಬಂದಿದೆ ನಮಗೆ. ಆ ಕಾರಣಕ್ಕೆ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯವರಾಗಿ TV5 ಕನ್ನಡ ಇದರಲ್ಲಿ ಅಸಲಿ ಆರೋಪಿ ಕ್ಸೇವಿಯರ್ ಯಾರು, ಅಮಾಯಕ ಉದ್ಯೋಗಿ ಕ್ಸೇವಿಯರ್ ಯಾರು, ಅವರಿಬ್ಬರ ಫೋಟೋವನ್ನು ಕೂಡ ಇದೀಗ ತೆರೆ ಮೇಲೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮೂಲಕ ಈ ಥರದ್ದು ಯಾರು ಅಸಲಿ ಆರೋಪಿ ಇದ್ದಾನೋ, ಇವನೇನು ಕ್ಸೇವಿಯರ್ ಎನ್ನೋ ಪಾಪ ಯುವಕ, ಅಮಾಯಕ, ಅವನು ಇನ್ನೋಸೆಂಟು, ಮುಗ್ಧ, ಅವನ ಫೋಟೋ ಹರಿಬಿಟ್ಟು ಈ ಥರ ಮಾಡಿದ್ದಾನೋ, ಇವನಿಗೆ ಇದರಲ್ಲೂ ಒಂದು ಶಿಕ್ಷೆ ಆಗಬೇಕು ಅಂತ. ಕದ್ದಿರೋದು ಒಂದು ಕೇಸ್ ಆಗಿಬಿಡುತ್ತೆ ಇಲ್ಲಿ. ಇವನಿಗೀಗ ಅವನ ಮಾನ ಮರ್ಯಾದೆ ತೆಗೆದಿರೋದು, ಅವನ ಬಗ್ಗೆ ಅಪಪ್ರಚಾರ ಮಾಡಿರೋದು, ಇದು ಕೂಡ ಯಾವುದೇ ದೊಡ್ಡ ಕೇಸ್ಗಿಂತ ಏನು ಕಡಿಮೆ ಅಲ್ಲ ಇದು. ಸೊ ಇಲ್ಲಿ ಕ್ಸೇವಿಯರ್ ಅನ್ನೋನು ಅಮಾಯಕ ಹುಡುಗ ಇದ್ದಾನೆ. ಇವನು ಅಮಾಯಕ ಹುಡುಗ ಇದ್ದಾನೆ. ಈ ಹುಡುಗನಿಗಾಗಲಿ ಈ 7,11,00,000 ದರೋಡೆಗಾಗಲಿ ಯಾವ ಥರ ಸಂಬಂಧನೂ ಇಲ್ಲ. ಅವರ ತಂದೆಯ ಪತ್ರವನ್ನು ಪೂರ್ತಿ ಗೌರವಿಸ್ತಾ, ಅವರ ತಂದೆಯ ಸ್ಥಿತಿಯನ್ನು ಮತ್ತು ಕ್ಸೇವಿಯರ್ನ ಸ್ಥಿತಿಯನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಅವರ ಜಾಗದಲ್ಲಿ ನಿಂತುಕೊಂಡು TV5 ಸಂಸ್ಥೆ ಇವತ್ತಿಗೆ ಆ ಹುಡುಗನ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಎಲ್ಲರೂ ಈ ಥರ ಮಾಡಲ್ಲ ಎಲ್ಲರೂ ಕೂಡ. ಇವನೇನು ಮಾಡಿದ್ದ ನೋಡಿ ಕ್ಸೇವಿಯರು, ಈ ಹುಡುಗ ಸ್ವಲ್ಪ ದಿನ ಕೆಲಸ ಮಾಡಿ ಬಿಟ್ಟಿರಬೇಕು. ಸ್ವಲ್ಪ ದಿನ ಕೆಲಸ ಮಾಡಿ ನೋಡಿ, ಇವನು ಅಸಲಿ ಆರೋಪಿ. ಇವನದೇನೋ ಕರ್ಮ, ಇವನೇನೋ ದರೋಡೆ ಮಾಡಿದ್ದಾನೆ ಅಂತ ಆರೋಪ ಇದೆ. ಇವನು ಅದರಲ್ಲಿ ಫೈಟ್ ಮಾಡಿಕೊಳ್ಳಿ, ಮಾಡಿದ್ದುಣ್ಣೋ ಮಹಾರಾಯ, ಉಪ್ಪು ತಿಂದೋ ನೀರು ಕುಡಿತಾನೆ, ಇವನು ಅದು ಅನುಭವಿಸ್ಕೊಂಡು ಹೋಗಲಿ. ಏನೇನೋ ಮಾಡದಿರುವಂಥ ಕ್ಸೇವಿಯರ್ ಫೋಟೋನ ಹರಿಬಿಟ್ಬಿಟ್ಟು ಇವನೇ ದರೋಡೆ ಮಾಡಿದ್ದ ಅಂಥೇಳಿ ಮಾಡಿದ್ದಾನಲ್ಲ, ಇದು ಅಕ್ಷಮ್ಯ. ಹುಡುಗನಿಗೊಂದು ಕೆರಿಯರ್ ಇದೆ, ಭವಿಷ್ಯ. ಚಿಕ್ಕವನಿನ್ನೂ ಕೂಡ ಹುಡುಗ, ಒಂದು ಭವಿಷ್ಯ ಇದೆ. ಯಾರಿಗಾದ್ರೂ ಈ ವಿಷಯ ಗೊತ್ತಿರುತ್ತಾ, ಕ್ಸೇವಿಯರ್ ಅಂತ ಕಣೋ ಅಂದುಬಿಡ್ತಾರೆ. ಅದಾಗಬಾರ್ದು. ನೋಡಿ, ಇವನು ಕ್ಸೇವಿಯರ್ ಈ CMS ವಾಹನದ ದರೋಡೆ ಪ್ರಕರಣಕ್ಕೂ ಈ ಹುಡುಗನಿಗೂ ಏನು ಸಂಬಂಧನೂ ಇಲ್ಲ. ಅವರ ತಂದೆ ಜಾಗದಲ್ಲಿ ನಿಂತ್ಕೊಂಡ್ರೆ, ಆ ಹುಡುಗನ ಜಾಗದಲ್ಲಿ ನಿಂತ್ಕೊಂಡಾಗ ಈ ಪೇಯ್ನ್ ಅರ್ಥ ಆಗುತ್ತೆ. ಸಂಬಂಧಿಕರೆಲ್ಲ ಫೋನ್ ಮಾಡ್ತಿರ್ತಾರೆ, ಫ್ರೆಂಡ್ಸ್ ಫೋನ್ ಮಾಡ್ತಿರ್ತಾರೆ, ಅಕ್ಕಪಕ್ಕದ ಮನೆಯವ್ರು ಕೇಳ್ತಾ ಇರ್ತಾರೆ, ನಿಮ್ಮ ಮಗ ಅಂತೆ TV ಬಂದುಬಿಡ್ತು, ಯೂಟ್ಯೂಬಲ್ಲಿ ಬಂದುಬಿಡ್ತು, ಏನು ರೀ ಎಂಥ ಬುದ್ಧಿ ಕಲಿಸಿದ್ರಿ ಮಗನಿಗೆ ಅಂತಾರೆ. ತಲೆ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಇಂಥ ಬುದ್ಧಿ ಏನು ರೀ ಕಲಿಸೋದು ಮಗನಿಗೆ. ಇನ್ನು ಕೆಲವರು ಮೊದಲೇ ಗೊತ್ತಿತ್ತು ರೀ ನನಗೆ, ಅವತ್ತಿಂದ ಅವ್ರ ಮೇಲೆ ಡೌಟ್ ಇತ್ತು, ನೋಡಿ ಇವತ್ತು ನಿಜ ಆಯಿತು. ಇಲ್ಲ ರೀ, ಅವತ್ತು ಬೆಳಗ್ಗೆನೇ ಹೊರಟಿದ್ದ ಅವನು, ಆವಾಗಲೇ ಒಂಥರ ಡೌಟ್ಫುಲ್ಲಾಗಿ ಹೋಗ್ತಾ ಇದ್ದ. ಈ ಥರ ಕಥೆಗಳಿದೆಯಲ್ಲ, ಮರ್ಯಾದೆ ತೆಗಿಯೋಕ್ಕೆ ನಮ್ಮ ಸಮಾಜ ಎಷ್ಟು ಉತ್ಸುಕವಾಗಿರುತ್ತೆ ಅಂತ ಹೇಳಿದ್ರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕ್ಸೇವಿಯರ್ ಯಾರಿದ್ದಾನೋ ಇವನಿಗೂ ಈ ದರೋಡೆ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅಸಲಿ ಆರೋಪಿ ಇದ್ದಾನಲ್ಲ ಇವನು ಕ್ಸೇವಿಯರ್ ಇದೀಗ ನ್ಯಾಯಾಂಗ ಬಂಧನದಲ್ಲಿ ಮುದ್ದೆ ಮುರಿತಾ ಇದ್ದಾನೆ ಇವನು.